Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in surface chemistry. Okay, that is colloidal particles. Okay, ಯಾವತ್ತು ಒಂದು colloidal particle ಇದೆ ಅಂದ್ರೆ they always carry an electric charge. ಒಂದು ಚಾರ್ಜ್ ಅನ್ನ ಅವು ಏನ್ ಮಾಡ್ತವೆ ಹೇಳಿ ಕ್ಯಾರಿ ಮಾಡುತ್ತೆ. ಓಕೆ, ರೀಸನ್ ಬಿಹೈಂಡ್ ದ ಸ್ಟೆಬಿಲಿಟಿ. ಈಗ ಸ್ಟೇಬಲ್ ಆಗಿದೆ ಒಂದು ಕೊಲೈಡ್ಸ್ ಅಂದ್ರೆ ಯಾಕೆ ಅಂದ್ರೆ ಅದೊಂದು ಚಾರ್ಜ್ ಅನ್ನ ಪಾರ್ಟಿಕಲ್ ಏನ್ ಮಾಡುತ್ತೆ, ಒಂದು ಚಾರ್ಜಿಂಗ್ ಅನ್ನ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಏನ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ಸೊ ದಿಸ್ ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತಲ್ಲ, ದಿಸ್ ಈಸ್ ದ ರೀಸನ್ ಬಿಹೈಂಡ್ ದರ್ ಸ್ಟೆಬಿಲಿಟಿ. ಓಕೆ, ಸೊ ನೋಡಿ, ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಅಂದ್ರೆ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಯಾವಾಗ ಅಡ್ಸಾರ್ಪ್ಷನ್ ಹೆಂಗಾಗುತ್ತೆ ಅಂದ್ರೆ, ಸಪೋಸ್ ಐ ಹ್ಯಾವ್ AgNO3. ಓಕೆ, ಸಿಲ್ವರ್ ನೈಟ್ರೇಟ್ ಮತ್ತೆ KI ಇದೆ ಅಂದ್ಕೊಳ್ಳಿ. ಸೊ KI ನನ್ನ ಹತ್ರ ಎಕ್ಸೆಸ್ ಇದೆ. ಸೊ ಕನ್ಸಿಡರ್ ಒನ್ AgI ಕೊಲೈಡ್. ಓಕೆ, ಕೊಲೈಡ್. ಓಕೆ, ಕೊಲೈಡ್. ಸೊ ಇಲ್ಲಿ KI ಎಕ್ಸೆಸಿವ್ ಇರೋದಕ್ಕೆ I ಮೈನಸ್ I ಮೈನಸ್ I ಮೈನಸ್ I ಮೈನಸ್ I ಮೈನಸ್ I ಮೈನಸ್ ಈ ತರ ಏನಾಗುತ್ತೆ ಅಂದ್ರೆ ನೋಡಿ, I ಮೈನಸ್ ಏನಾಗುತ್ತೆ ಹೇಳಿ, ಬರ್ತಾ ಹೋಗುತ್ತೆ. ಇದನ್ನ ಏನು, ಸಪೋಸ್ ಈ AgNO3 ಪ್ಲಸ್ KI ಇದ್ರೆ ನನ್ಗೇನ್ ಸಿಗುತ್ತೆ ಹೇಳಿ, AgI ಪ್ಲಸ್ KNO3 ನಮ್ಗೆ ಒಂದು ರಿಯಾಕ್ಷನ್ ಅಲ್ಲಿ ಸಿಗ್ಬೇಕಾಯ್ತಲ್ವಾ. ಸೊ ಈ I ಮೈನಸ್ ಪ್ರಿಫರೇಬಲ್ ಆಗಿರುತ್ತೆ, ಯಾಕೆಂದ್ರೆ ಇಲ್ಲಿ KI ಎಕ್ಸೆಸ್ ಇದೆ ನನ್ನ ಹತ್ರ ಅಲ್ವಾ. ಸೊ ಎಕ್ಸೆಸ್ ಇದೆ. ಸೊ KI ಎಕ್ಸೆಸ್ ಇರೋದಕ್ಕೆ ದಿಸ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್. ಅರ್ಥ ಆಯ್ತಾ? ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲೈಡ್. ಓಕೆ, ಕೊಲೈಡ್ಸ್ ಆಗಿರುತ್ತೆ. ಸಪೋಸ್ ಇದೇ ಕೇಸಲ್ಲಿ AgNO3 ಪ್ಲಸ್ KI ಎಕ್ಸೆಸ್, ಓಕೆ, ಗಿವ್ಸ್ ಅಲ್ಲ KI ಅಲ್ಲ, ಇಲ್ಲಿ ಏನಿರುತ್ತೆ AgNO3 ಎಕ್ಸೆಸ್ ಇದೆ ಅಂತ ಅನ್ಕೊಳ್ಳಿ. ಸಾರಿ, AgNO3 ಎಕ್ಸೆಸ್. ಓಕೆ, ಎಕ್ಸೆಸ್ ಪ್ಲಸ್ KI ವಿಲ್ ಗಿವ್ ಯು AgI ಪ್ಲಸ್ KNO3 ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಇಲ್ಲಿ I ಬದಲಿಗೆ ಯಾರು ಬರ್ತಾರೆ ಹೇಳಿ, ಇಲ್ಲಿ AG ಬರ್ತಾ ಹೋಗುತ್ತೆ. ಓಕೆ, ಸೊ ಈ ತರ ಒಂದು ಸಿಲ್ವರ್ ಏನು ಬರುತ್ತಲ್ಲ, ಸೊ ಸಿಲ್ವರ್ ಏನ್ ಬರುತ್ತೆ, ಆ ಸಿಲ್ವರ್ ಪಾರ್ಟಿಕಲ್ ಸುತ್ತಲೂ ಮಾಲಿಕ್ಯೂಲ್ಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್. ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್ಸ್. ಓಕೆ, ಪ್ರಿಫರೆನ್ಷಿಯಲ್ ಅಂದ್ರೆ ಏನು ಅಂತ ಮತ್ತೆ ಹೋಗೋಣ ವಾಪಸ್. ಸೊ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಅಂದ್ರೆ ಯಾವುದು ಎಕ್ಸೆಸ್ ಆಗಿ ಇದೆಯೋ ಆ ಸೊಲ್ಯೂಷನ್ ಅಲ್ಲಿ ಯಾವ ಪಾರ್ಟಿಕಲ್ ಎಕ್ಸೆಸ್ ಇದೆಯೋ, ದಟ್ ಮೇ ಬಿ Ag ಆರ್ ದಟ್ ಮೇ ಬಿ I, ಯಾವುದು ಹೆಚ್ಚಿದೆಯೋ, ಯಾವ ಸೊಲ್ಯೂಷನ್ ಜಾಸ್ತಿ ಇದೆಯೋ ಆ ಕೊಲೈಡು ಅದನ್ನ ಏನ್ ಮಾಡುತ್ತೆ ಹೇಳಿ, ಆ ಒಂದು ಚಾರ್ಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ದಟ್ ರೆಸ್ಪೆಕ್ಟೆಡ್ ಕೊಲೈಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಡ್ಸಾರ್ಪ್ಷನ್ ಮಾಡ್ಕೊಂಡು. ಓಕೆ, ದಟ್ ಮೇಕ್ coagulation. ಓಕೆ, ಸೊ ನೆಕ್ಸ್ಟ್ ಏನು, ಎಲೆಕ್ಟ್ರೋಫೋರೋಸಿಸ್. ಓಕೆ, ದ ಮೂವ್ಮೆಂಟ್ ಆಫ್ ಕೊಲೈಡಲ್ ಪಾರ್ಟಿಕಲ್ ಆಲ್ರೆಡಿ ಮೂವ್ ಆಗ್ತಿದೆ ನಮ್ಗೆ ಗೊತ್ತಲ್ವಾ. ಅಂಡರ್ ಆನ್ ಅಪ್ಲೈಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಈಸ್ ಕಾಲ್ಡ್ ಎಲೆಕ್ಟ್ರೋಫೋರೋಸಿಸ್. ಏನಂತ ಹೇಳ್ತೀವಿ, ಯಾವಾಗ ಈ ಪಾರ್ಟಿಕಲ್ಗಳು ಏನಾಗ್ತಾ ಇರ್ತವೆ ಹೇಳಿ, ಮೂವ್ಮೆಂಟ್ ಆಗ್ತಾ ಇದೆಯೋ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಲ್ವಾ, ಅವಾಗ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ನೆಗೆಟಿವ್ ಕಡೆ ಹೋಗುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಪಾಸಿಟಿವ್ ಕಡೆ ಹೋಗುತ್ತೆ. ಅಂಡರ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲಿಕೇಶನ್ ಅಲ್ಲಿ ಈ ಮೂಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಪಾರ್ಟಿಕಲ್ಗಳು ರೆಸ್ಪೆಕ್ಟಿವ್ ಏನು ಎಲೆಕ್ಟ್ರೋಡ್ ಕಡೆಗೆ ಮೂವ್ ಆಗುತ್ತೆ. ಈ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ, ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ ನಾವು. ದ ಮೂಮೆಂಟ್ ಆಫ್ ಡಿಸ್ಪರ್ಷನ್ ಮೀಡಿಯಂ. ಓಕೆ, ಈ ಮೂಮೆಂಟ್ ಆಫ್ ಡಿಸ್ಪರ್ಷನ್ ಮೀಡಿಯಂ ಏನಾಗುತ್ತೆ, ಈ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡಿನ ಡಿಸ್ಪರ್ಷನ್ ಏನು,
ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೀಪಿಂಗ್ ಡಿಸ್ಪರ್ಸ್ಡ್ ಫೇಸ್ ಸ್ಟೇಷನರಿ. ಡಿಸ್ಪರ್ಸ್ ಆಗುವಂತ ಫೇಸ್ ಅನ್ನ ಸ್ಟೇಷನರಿ ಇಟ್ಟು ಡಿಸ್ಪರ್ಷನ್ ಮೀಡಿಯಂ ಅನ್ನ ಏನ್ ಮಾಡ್ತೀವಿ ನಾವು ಅಂಡರ್ ಇನ್ಫ್ಲೂಯೆನ್ಸ್ ಅನ್ನ ಕೊಡ್ತೀವಿ. ಓಕೆ, ಸೊ ಅವಾಗ ಇದನ್ನ ಏನಂತ ಕರಿತೀವಿ ನಾವು ಎಲೆಕ್ಟ್ರೋ ಆಸ್ಮೋಸಿಸ್ ಅಂತ ಕರಿತೀವಿ. ಸೊ ಡಿಸ್ಪರ್ಷನ್ ಮೀಡಿಯಂ ಅಂದ್ರೆ ಯಾವುದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ಸೊ ಡಿಸ್ಪರ್ಸೆಡ್ ಫೇಸ್ ಅನ್ನು ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಈ ಪಿಕ್ಚರ್ ಕಾಣಿಸ್ತಿದೆ. ಸೊ ಡಿಸ್ಪರ್ಷನ್ ಮೀಡಿಯಂ ಏನಾಗ್ತಿದೆ ಹೇಳಿ, ಇಟ್ ಅಂಡರ್ಗೋ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದು ಮೂವ್ ಆಗ್ತಿದೆ, ಬಟ್ ಡಿಸ್ಪರ್ಸೆಡ್ ಫೇಸ್ ಇದೆಯಲ್ಲ, ಆ ಫೇಸ್ ಏನಿರುತ್ತೆ ದಟ್ ಈಸ್ ಸ್ಟೇಷನರಿ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಫೋರೋಸಿಸ್. ಓಕೆ, ನೆಕ್ಸ್ಟ್ coagulation ಅಂಡ್ precipitation. ಓಕೆ, ಬೈ ಎಲೆಕ್ಟ್ರೋಫೋರೋಸಿಸ್ ಅಲ್ವಾ. ಸೊ coagulated ಪಾರ್ಟಿಕಲ್ ಇದ್ರೆ ದಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಎಲೆಕ್ಟ್ರೋಡ್ ಇದ್ರೂನು, ಸೊ ಏನಾಗುತ್ತೆ ಯಾವಾಗ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸಮ್ ಟ್ರೇಸಸ್ ಏನಾಗುತ್ತೆ ಪಾಸಿಟಿವ್ ಕಡೆಗೆ ಹೋಗುತ್ತೆ, ಸಮ್ ನೆಗೆಟಿವ್ ಎಲೆಕ್ಟ್ರೋಡ್ ಕಡೆಗೆ ಹೋಗುತ್ತೆ. ಓಕೆ, ಇನ್ ದಿಸ್ ಕೇಸ್ ಯಾವ್ದು ಹೇಳಿ, ಇಲ್ಲಿ ಮೂಮೆಂಟ್ ಆಗುತ್ತಲ್ಲ, ಏನು ಎಲೆಕ್ಟ್ರೋ ಆಸ್ಮಾಸಿಸ್ ಅಂದ್ರೆ ಯಾವಾಗ ನಾವು ಈ ತರ ಡಿಸ್ಪರ್ಷನ್ ಮೀಡಿಯಂ ಅನ್ನ ಇಟ್ಟಿರ್ತೀವೋ ಅವಾಗ ಟ್ರೇಸಸ್ ತುಂಬಾ ಬೇಗ ಏನಾಗುತ್ತೆ ರೆಸ್ಪೆಕ್ಟಿವ್ ಎಲೆಕ್ಟ್ರೋಡ್ ಕಡೆಗೆ ಮೂವ್ ಆಗುತ್ತೆ. ಓಕೆ, ಸೊ ಬೈ ಎಲೆಕ್ಟ್ರೋಫೋರೋಸಿಸ್ ಕೊಯಾಗ್ಯುಲೇಷನ್ ಆಗುತ್ತೆ. ಯಾಕೆ ಹೇಳಿ, ಈ ಎಲೆಕ್ಟ್ರೋಡ್ ಏನು ಈ ಕೊಲೈಡ್ಸ್ ಆರ್ ದ ಚಾರ್ಜೆಡ್ ಪಾರ್ಟಿಕಲ್ ಅಲ್ವಾ, ಪಾರ್ಟಿಕಲ್ ಅಲ್ಲಿರೋ ಚಾರ್ಜ್ ಎಲ್ಲ ಅಲ್ಲಲ್ಲಿ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಸೊ ಇಟ್ ಬಿಕೇಮ್ ಕೊಯಾಗ್ಯುಲೇಟ್. ಕೊಲೈಡ್ ಏನಾಗುತ್ತೆ ಹೇಳಿ ಡೆಪಾಸಿಟ್ ಆಗುತ್ತೆ. ಸೊ ದಿಸ್ ಇಸ್ ಎಲೆಕ್ಟ್ರೋಫೋರೋಸಿಸ್. By mixing to oppositely charged salts, mixing of oppositely charged making almost equal proportion that result in partial or complete precipitation is called mutual coagulation. ಏನಾಗುತ್ತೆ ಯಾವಾಗ ನಾವು ಅಪೋಸಿಟ್ಲಿ ಚಾರ್ಜ್ಡ್ ಸಾಲ್ಟ್ಸ್ ಅನ್ನ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ತೀವೋ, ದೇ ಆರ್ ಆಲ್ಮೋಸ್ಟ್ ಇನ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡ್ತೀವಿ, ದಟ್ ರಿಸಲ್ಟ್ ಇನ್ ದ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಪ್ರೆಸಿಪಿಟೇಷನ್ ಅಂದ್ರೆ ಅದನ್ನ ಮ್ಯೂಚುವಲ್ ಕೋಆಗ್ಯುಲೇಷನ್. ಎರಡೂ ಏನಾಗುತ್ತೆ ಕೋಆಗ್ಯುಲೇಟ್ ಆಗ್ತಿದೆ ಅಂದ್ರೆ ದಟ್ ಈಸ್ ಮ್ಯೂಚುವಲ್ ಕೋಆಗ್ಯುಲೇಷನ್ ಅಂತ ಕರಿತೀವಿ. ಬೈ ಬಾಯ್ಲಿಂಗ್ ಅಲ್ವಾ, ಸೊ ಬಾಯ್ಲ್ ಮಾಡಿ ನಾವೇನ್ ಮಾಡ್ತೀವಿ ಅದನ್ನ PPT ಅನ್ನ ಬರೋಂಗೆ ಮಾಡ್ತೀವಿ. ಯಾವಾಗ ಟೆಂಪರೇಚರ್ ಜಾಸ್ತಿ ಆಯ್ತು ಅವಾಗ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗಿ ಏನಾಗುತ್ತೆ ನಮಗೆ PPT ಆರ್ ಕೋಆಗ್ಯುಲೇಷನ್ ಡೆವಲಪ್ ಆಗುತ್ತೆ. ಬೈ ಪರ್ಸಿಸ್ಟೆನ್ಸ್ ಡಯಾಲಿಸಿಸ್. ಸೊ ಡಯಾಲಿಸಿಸ್ ಅಂದ್ರೆ ಗೊತ್ತು ನಮ್ಗಲ್ವಾ, ಆ ಒಂದು ಬೀಕರ್ ನೋಡಿ ಒಂದು ಸೊಲ್ಯೂಷನ್ ಇದೆ. ಸೊ ಏನಾಗುತ್ತೆ ನಾವು ಫ್ರೆಶ್ ವಾಟರ್ನ ಅಪ್ಲೈ ಮಾಡಿ 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 ಏನ್ ಮಾಡ್ತೀವಿ ಕೋಆಗ್ಯುಲೇಟೆಡ್ ಪಾರ್ಟಿಕಲ್ ನ, ಈಗ ಡಯಾಲಿಸಿಸ್ ಅಲ್ಲಿ ಏನ್ ಮಾಡ್ತೀವಿ ಕೋಆಗ್ಯುಲೇಟೆಡ್ ಪಾರ್ಟಿಕಲ್ ನಲ್ಲಿ ಸೊ ಯಾವುದು 1 ನ್ಯಾನೋಮೀಟರ್ ಗಿಂತ 10 ಮಧ್ಯ ಇದೆಯೋ ಅಂತಹ ಪಾರ್ಟಿಕಲ್ ಫ್ರೆಶ್ ವಾಟರ್ ಜೊತೆಗೆ ಹೋಗುತ್ತೆ, ಕೊಲೈಡ್ಸ್ ಮಾತ್ರ ಹಂಗೆ ಉಳಿಯುತ್ತೆ. ಬಟ್ ಪರ್ಸಿಸ್ಟೆನ್ಸಿ ಅಂದ್ರೆ ಏನ್ ಹೇಳಿ, ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಸಮ್ ಟ್ರೇಸಸ್ ಆರ್ ದರ್. ಈಗ ನಾನು ಡಯಾಲಿಸಿಸ್ ಮಾಡಿದ್ರು ಸಮ್ ಕೇಸಸ್ ಆರ್ ಹಂಗೆ ಉಳ್ಕೊಂಡಿರುತ್ತೆ ಅಲ್ವಾ. ಸೊ ಯಾವಾಗ ಸಮ್ ಕೇಸಸ್ ಹಂಗೆ ಉಳ್ಕೊಂಡಿರುತ್ತೋ ಟ್ರೇಸಸ್, ಅದನ್ನು ನಾನು ಏನ್ ಮಾಡ್ತೀನಿ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಬ್ಯಾಟ್ರಿ ನಾನು ಮತ್ತೆ ಏನ್ ಮಾಡ್ತೀನಿ ಡಯಾಲಿಸಿಸ್ ಮಾಡಿ ಮಾಡಿ ಆ ಟ್ರೇಸಸ್ ಅನ್ನು ತೆಗೆಯೋದನ್ನೇ ಏನಂತ ಕರಿತೀವಿ ಪರ್ಸಿಸ್ಟೆನ್ಸ್ ಡಯಾಲಿಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದರಿಂದ ಏನ್ ಮಾಡ್ತೀವಿ ನಾವು ಕೋಆಗ್ಯುಲೇಷನ್ ಅನ್ನ ಮಾಡ್ತೀವಿ. ಓಕೆ, ಸೊ ಬೈ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ಸ್, ಸೊ ಲೋ ಕಾನ್ಸಂಟ್ರೇಷನ್ ಇರುತ್ತೆ, ಒಂದು ಹೈ ಕಾನ್ಸಂಟ್ರೇಷನ್, ಎರಡು ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಿ. ಸೊ ಅಲ್ಲಿ ಲೋ ಸೊಲ್ಯೂಟ್ ಇರುತ್ತೆ, ಇಲ್ಲಿ ನೆಟ್ ಮೂಮೆಂಟ್ ಆಫ್ ವಾಟರ್ ಹೈ ಕಾನ್ಸಂಟ್ರೇಷನ್ ಇರುತ್ತೆ. ಯಾವಾಗ ನಾವು ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡ್ತೀವೋ ಅವಾಗ ಏನಾಗುತ್ತೆ PPT ಫಾರ್ಮೇಶನ್ ಆಗುತ್ತೆ, ಪ್ರೆಸಿಪಿಟೇಷನ್ ಆರ್ ಕೋಆಗ್ಯುಲೇಷನ್ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ಒನ್ ಆಫ್ ದ ಮೆಥಡ್. ಕೋಆಗ್ಯುಲೇಷನ್ ಆಫ್ ಲಿಯೋಫೋಬಿಕ್ ಸಾಲ್ಟ್ಸ್, ದಟ್ ಈಸ್ ಹಾರ್ಡಿ-ಸ್ಕ್ಯೂಲ್ಜೆ ರೂಲ್ಸ್. ಓಕೆ, ಸೊ ನೋಡಿ ವೇಲೆನ್ಸ್ ಅಯಾನ್ಸ್ ಯಾವಾಗ ಹೈ ಇದೆಯೋ ಅವಾಗ ಏನಾಗುತ್ತೆ ಲೋ ಇದ್ದಾಗ ಗ್ರೇಟರ್ ದ ವೇಲೆನ್ಸಿ ಆಫ್ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ ಆಫ್ ದ ಎಲೆಕ್ಟ್ರೋಲೈಟ್ ಬೀಂಗ್ ಆಡೆಡ್ ಫಾಸ್ಟರ್ ದ ಕೋಆಗ್ಯುಲೇಷನ್. ಯಾವಾಗ ವೇಲೆನ್ಸಿ ಹೈ ಇದೆಯಲ್ಲ ಲೈಕ್ ಅಲ್ಯೂಮಿನಿಯಂ ಐರನ್ ಅದರದ್ದು ವೇಲೆನ್ಸಿ ಜಾಸ್ತಿ, ವೇಲೆನ್ಸಿ ಅಂದ್ರೆ ಏನ್ ಹೇಳಿ ಔಟರ್ ಮೋಸ್ಟ್ ಅಲ್ಲಿ ಏನು ಇಲೆಕ್ಟ್ರಾನ್ ಇದೆಯೋ ಅದನ್ನ ವೇಲೆನ್ಸಿ ಅಂತ ಕರಿತೀವಿ. ಯಾವಾಗ ಹೈ ವೇಲೆನ್ಸಿ ಇದೆಯಲ್ಲ ಅವಾಗ ಕೋಆಗ್ಯುಲೇಷನ್ ಬೇಗ ಆಗುತ್ತೆ. ದ್ಯಾಟ್ ಕಂಪೇರ್ ಟು ಸೋಡಿಯಂ, ಪೊಟ್ಯಾಷಿಯಂ, ಅಮೋನಿಯಂ ಇಲ್ಲೆಲ್ಲ ಒಂದೊಂದೇ ಚಾರ್ಜ್ ಇದೆ. ಬಟ್ ಅಲ್ಯೂಮಿನಿಯಂ, ಐರನ್ ಅಥವಾ ಮ್ಯಾಂಗನೀಸ್ ಇವುಗಳೆಲ್ಲ ಏನಾಗುತ್ತೆ ಹೇಳಿ ಚಾರ್ಜ್ ಜಾಸ್ತಿ ಇದೆ, ವೇಲೆನ್ಸಿ
ವೇಲೆನ್ಸ್ ಅಂದ್ರೆ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಅಲ್ವಾ. ಸೊ ಅದು ಜಾಸ್ತಿ ಇರುವಂತ ಕಡೆ ಏನಾಗುತ್ತೆ, ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಇದ್ರೆ ಅವಾಗ ಬೇಗ ಕೋಯಾಗ್ಯುಲೇಷನ್ ಅಂತ, ಇದನ್ನ ಹಾರ್ಡಿ ಸ್ಕ್ಯೂಸಲ್ ರೂಲ್ ಅಂತ ಕರಿತೀವಿ ನಾವು. ಓಕೆ, ಸೊ ದ ಮಿನಿಮಮ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇಸ್ ರಿಕ್ವೈರ್ಡ್ ಟು cause coagulation of souls is called fluctuation value. It is expressed in millimoles per liter. Okay, so leophilic, there are two factors which are responsible for the stability of leophilic salt, that is charge of colloidal particle. Okay, ಕೊಲಾಯ್ಡಲ್ ಪಾರ್ಟಿಕಲ್ ಮೇಲೆ ಯಾವ ಚಾರ್ಜ್ ಇದೆ ಅನ್ನೋದು, ಇನ್ನೊಂದು ಸಾಲ್ವೇಷನ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್. ಓಕೆ, ಸೊ ಯಾವಾಗ ಸಾಲ್ವೇಷನ್ ಆಗುತ್ತೆ, ಸೊ ಚಾರ್ಜ್ ಆಫ್ ನ್ಯೂಟ್ರಲೈಸ್ ಅಂಡ್ ಅಗ್ರಿಗೇಷನ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಪ್ರೊಟೆಕ್ಟಿವ್ ಕೊಲೈಡ್ ಅಂದ್ರೆ ಏನು ಅಂತ ನೋಡಿ. ಸೊ ಈ ಪಿಕ್ಚರ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ಲಿಯೋಫಿಲಿಕ್ ಕೊಲೈಡ್ ಪಾರ್ಟಿಕಲ್, ಲಿಯೋಫಿಲಿಕ್ ವಿಚ್ ಇಸ್ ವಾಟರ್ ಲವಿಂಗ್, ಆರ್ ದ ಮೋರ್ ಸ್ಟೇಬಲ್ ದೆನ್ ಲಿಯೋಫೋಬಿಕ್. ಯಾಕೆಂದ್ರೆ ಅದು ವಾಟರ್ ಜೊತೆಗೆ ನೀಟಾಗಿ ಏನಾಗುತ್ತೆ ಹೇಳಿ, ಬಾಂಡಿಂಗ್ ಅನ್ನ ಮಾಡ್ಕೊಳ್ಳುತ್ತೆ. ಸೊ ದೇ ಹ್ಯಾವ್ ಯುನಿಕ್ ಪ್ರಾಪರ್ಟಿ ಟು ಪ್ರೊಟೆಕ್ಟಿಂಗ್ ಲಿಯೋಫೋಬಿಕ್ ಕೊಲೈಡ್. ಲಿಯೋಫಿಲಿಕ್ ಏನ್ ಮಾಡುತ್ತೆ, ಏನ್ ಲಿಯೋಫೋಬಿಕ್ ಇದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಆ ಪ್ರಾಪರ್ಟಿ ಇದೆ ಅದಕ್ಕೆ, ಅದನ್ನ ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಕರಿತೀವಿ. ಯೂಶುವಲಿ ನಮ್ಗೆ ಇದು ಕಾಣಿಸೋದು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಲ್ಲಿ, ಅರ್ಥ ಆಯ್ತಾ. ಸೊ ದೇ ಆರ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿವ್ ಕೊಲೈಡ್. ಓಕೆ, ಅಪ್ಲಿಕೇಶನ್ ಏನೇನು ಅಂತ ನೋಡೋಣ. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್ ನಾನು ಆಲ್ರೆಡಿ ಹೇಳಿದೆ. ಮಿಸೆಲ್ಸ್ ಫಾರ್ಮೇಶನ್, ಹೌದು, ಫಾರ್ಮೇಶನ್ ಆಫ್ ರಿವರ್ ಡೆಲ್ಟಾ ಕಾಣಿಸ್ತಿದೆಯಲ್ಲ ನಿಮಗೆ, ಅದೊಂದು. ಇನ್ನೊಂದು ವಾಟರ್ ಪ್ಯೂರಿಫಿಕೇಶನ್ ಅಲ್ಲಿ ಅಲ್ವಾ, ಸೊ ಅಲ್ಲೂ ಕೊಲೈಡ್ಸ್ ಇದ್ರೆ, ಇಂಪ್ಯೂರಿಟಿ ಇದ್ರೆ ಪಾರ್ಟಿಕಲ್ ಅವನ್ನೆಲ್ಲ ತೆಗಿಬಹುದು. ಫಾಗ್ ಆರ್ ಕ್ಲೌಡ್ಸ್ ಅಲ್ಲಿ, ಸೊ ಬ್ಲಡ್ ಅಲ್ಲಿ, ಬ್ಲಡ್ಡಿನ ಕಾಂಪ್ಲೆಕ್ಸ್ ಗಳು, ಹಿಮೋಗ್ಲೋಬಿನ್ ಇರ್ಬೋದು, ಮಯೋಗ್ಲೋಬಿನ್ ಇರ್ಬೋದು, ಇವೆಲ್ಲ ಏನಿರ್ತವೆ, ದೇ ಆರ್ ಆಲ್ಸೋ ಕೊಲೈಡ್ಸ್. ಅಂಡ್ ಪೇಂಟ್ ಮತ್ತೆ ಇಂಕ್ ಗಳಲ್ಲಿ, ಇವೆಲ್ಲ ಕಡೆ ಇನ್ನೂ ತುಂಬಾ ಅಪ್ಲಿಕೇಶನ್ಸ್ ಇದಾವೆ. ಸೊ ದೇ ಆರ್ ದ ಅಪ್ಲಿಕೇಶನ್ ಆಫ್ ಕೊಲೈಡ್ಸ್. ಓಕೆ, ಥ್ಯಾಂಕ್ ಯು.